ನಾನು ಮಾಡ್ಕೊಂಡಿರೋ ಉಂಡೆ ಒಂದು 10ರಿಂದ 12 ಉಂಡೆ ಆಗ್ಯಾವ ನೋಡ್ರಿ. 1 ಕಪ್ ಅಕ್ಕಿಗೆ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ಒಂದು ಒಡೆದು ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಯಾವತ್ತೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ ನೋಡ್ರಿ. ಇದು ತರಿಯಾಗಿರ್ತೈತಿ, ಬಾಯಿಗೆಲ್ಲ ಸಿಗ್ತಾ ಇರ್ತೈತಿ, ಅದ್ರ ಮಜಾನೇ ಬೇರೆ ಇರ್ತೈತ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ನಾಗರ ಪಂಚಮಿ ಹಬ್ಬಕ್ಕೆ ಅಕ್ಕಿ ತಂಬಿಟ್ಟು ಮಾಡಿ ತೋರಿಸ್ರಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರಿ. ಅವ್ರಿಗೋಸ್ಕರ ನಾನು ಇವತ್ತು ಅಕ್ಕಿ ತಂಬಿಟ್ಟು ಮಾಡಿ ತೋರಿಸ್ತೀನಿ. ಆ ಅಕ್ಕಿ ತಂಬಿಟ್ಟು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 1 ಕಪ್ ಅಕ್ಕಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಇವು ಅಕ್ಕಿ ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತೈತ್ರಿ. ಇವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ರಿ. ಅಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕೆಂಪಾಗಬೇಕು, ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗ್ತೈತಿ. ಈಗ ನಾನು ಸೊಸೈಟಿ ಅಕ್ಕಿ ತೊಗೊಂಡಿನಿ. ನೀವು ಬೇಕಾದ್ರೆ ಸೋನಾ ಮಸೂರಿ ಅಕ್ಕಿ ತೊಗೋಬೋದು, ಬಾಸುಮತಿ ಅಕ್ಕಿ ತೊಗೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತೊಗೋಬೋದು ರೀ. 1 ಕಪ್ ಅಕ್ಕಿ ಮಾತ್ರ ತೊಗೊಂಡಿನಿ ನಾನು. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಮಾಡ್ಕೋಬೋದು ರೀ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಹುರಿದ್ರೆ ಇವು ಅಕ್ಕಿ ಹುರಿತಾವೆ. ಸ್ವಲ್ಪ ಕಲರ್ ಬರಬೇಕು ರೀ, ಕೆಂಪಾಗಬೇಕು, ಅಲ್ಲಿವರೆಗೆ ನೀವು ಹುರ್ಕೋಬೇಕು ರೀ. ನೀವು ಹುರಿತಾ ಇದ್ರೆ ನಿಮಗೆ ಗೊತ್ತಾಗ್ತೈತೆ ರೀ. ಉತ್ತರ ಕರ್ನಾಟಕ ಸೈಡು ನಾಗರಮಸಿ ಹಬ್ಬಕ್ಕೆ ಎಳ್ಳು ಚಿಗಡಿ ಮಾಡ್ತಾರೆ, ಅಕ್ಕಿ ತಂಬಿಟ್ಟು ಮಾಡ್ತಾರೆ, ಜೋಳದ ತಂಬಿಟ್ಟು ಮಾಡ್ತಾರೆ, ಅಳ್ಳಿಟ್ಟು ಮಾಡ್ತಾರೆ, ಸುಮಾರು ರೆಸಿಪಿಗಳು ಮಾಡ್ತಿರ್ತಾರೆ. ನಾನಿವತ್ತು ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಅಕ್ಕಿ ತಂಬಿಟ್ಟು ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ನೀವು ಈಗ ನಾಗರಮಸಿ ಹಬ್ಬಕ್ಕೆ ಎಲ್ಲ ವೆರೈಟಿಗಳು ಉಂಡಿಗಳು ಮಾಡ್ತಿರ್ತೀರಲ್ಲ, ಅದ್ರ ಜೊತೆಗೆ ಇದನ್ನು ಅಕ್ಕಿ ತಂಬಿಟ್ಟು ಮಾಡಿಕೊಂಡು ನಾಗರಮಸಿ ಹಬ್ಬ ಆಚರಿಸ್ಬೋದು ರೀ. ಈಗ ನೋಡ್ರಿ ಈ ರೀತಿ ಹುರ್ಕೊಂಡು ನೋಡ್ರಿ ಕೆಂಪಾಗ್ಯ ನೋಡ್ರಿ. ನಿಮ್ಮ ವಿಡಿಯೋದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕಾಗ್ತೈತೆ ರೀ. ಈಗ ಹುರಿದವ್ರಿ ನಾನು ಒಂದು ಪಾತ್ರೆ ಎತ್ತಿರ್ತೀನಿ ನೋಡ್ರಿ. ಈಗ ಅದೇ ಪಾತ್ರದಾಗ ನಾನು 1 ಕಪ್ ಶೇಂಗಾದ ಕಾಳು ತೊಗೊಂಡಿನಿ, ಅವು ಹಾಕೊಂಡು ಹುರ್ಕೋತೀನಿ ನೋಡ್ರಿ. ನಾನು 1 ಕಪ್ ಮಾತ್ರ ತೊಗೊಂಡಿನಿ, ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೋದ್ರಿ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇವನು ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತೈತೆ. ಈಗ ಇವು ಶೇಂಗಾದ ಕಾಳು ಹುರಿದವ್ರಿ ನಾನೀಗ ಒಂದು ಪ್ಲೇಟಿಗೆ ಎತ್ತಿಡ್ತೀನಿ ನೋಡ್ರಿ. ಈಗ ಇವು ಶೇಂಗಾದ ಕಾಳು ಹುರಿದಿಟ್ಟಿನಲ್ಲ, ಇದ್ರಾಗೆ ಪುಟಾಣಿ ಹಾಕೋತೀನಿ ನೋಡ್ರಿ. ಅಂದ್ರೆ ಬಿಸಿಗೆ ಅವನು ಬೆಚ್ಚಗೆ ಹಾಕ್ತಾವ್ರಿ. ಈಗ ಇದೇ ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ಎಳ್ಳು ತೊಗೊಂಡಿನಿ ರೀ, ಅವು ಹಾಕೋತೀನಿ ರೀ. ಬಿಳಿ ಎಳ್ಳು ತೊಗೊಂಡಿನಿ, ಅವು ಹಾಕೋತೀನಿ ರೀ. ನೀವು ಅಷ್ಟೇ ಇಷ್ಟೇ ಅಂತೇನಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇದು ಪಾತ್ರೆ ಬಿಸಿ ಇರ್ತೈತಿಲ್ಲ, ಹೀಗಾಗಿ ಬೇಗ ಹುರಿತಾವ್ರಿ. ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತಿ. ಈಗ ಇವು ಚಟಪಟ ಅಂತಾವಲ್ರಿ, ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ. ಸ್ವಲ್ಪ ದಪ್ಪ ಆಗ್ತಾವೆ, ಕಲರು ಸ್ವಲ್ಪ ಚೇಂಜ್ ಆಗ್ತಾವೆ ನೋಡ್ರಿ. ನಿಮಗೆ ಗೊತ್ತಾಗ್ತಾ ಇದೆ. ಈ ರೀತಿ ಹುರಿದು ಇವು ಹುರಿದಾವ ಅಂತ ತರ್ತಾರೆ. ಈಗ ನಿಮ್ಗೆ ಗಿಡದಾಗ ಕಾಣ್ತಿರ್ಬೇಕ್ರಿ ಚಟಪಟ ಅನ್ನೋದು. ಈ ರೀತಿ ಚಟಪಟ ಅಂದ್ರೆ ಇವೆಲ್ಲ ಹುರಿದಾವ ಅಂತ ತರ್ತಾರೆ. ಈಗ ಇದ್ರಾಗೆ ನಾನು ಸ್ವಲ್ಪ ಗಸಗಸಿ ತೊಗೊಂಡಿನಿ, ಗಸಗಸಿನೂ ಹಾಕೋತೀನಿ ನೋಡ್ರಿ. ಅವನು ಸ್ವಲ್ಪ ಹುರ್ಕೋತೀನಿ. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಬಿಸಿಗೆ ಹುರಿತಾವ್ರಿ ಇವು, ಹೀಗಾಗಿ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಸ್ಟವ್ ಆಫ್ ಮಾಡಿ ಕೊಬ್ಬರಿ ಹಾಕೋಬೇಕಾಗ್ತೈತೆ ರೀ. ಇದಕ್ಕೊಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಇದೇ ಬಿಸಿಗೆ ಕೊಬ್ಬರಿನೂ ಬಿಸಿ ಆಗ್ತೈತೆ ರೀ. ನೆನಪಿಲ್ರಿ, ಸ್ಟವ್ ಪೂರ್ತಿ ಆಫ್ ಮಾಡ್ಬೇಕು ರೀ. ಆಫ್ ಮಾಡಿ ಕೊಬ್ಬರಿ ಹಾಕ್ಕೋಬೇಕಾಗ್ತೈತಿ, ಇಲ್ಲಾಂದ್ರೆ ಕೊಬ್ಬರಿ ಹೊತ್ತು ಸಾಧ್ಯತೆ ಇರ್ತೈತಿ. ಹಾಗಾಗಿ ನೀವು ಕೊಬ್ಬರಿಯನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಇದೇ ಬಿಸಿ ಒಳಗೆ ಬೆಚ್ಚಗಾಗ್ಬಿಡ್ತೈತಿ ನೋಡ್ರಿ. ಈಗ ಇದು ಹುರಿದೈತಿ. ಈಗ ನಾನು ಇದು ಹಿಂಗೆ ಬಿಡ್ತೀನಿ. ಈಗ ನಾನು ಅಕ್ಕಿ ಹುರಿದು ತಣ್ಣಗಾಕ್ಬಿಟ್ಟಿದ್ದೆ ರೀ. ಅಕ್ಕಿ ತಣ್ಣಗಾಗ್ಯಾವ, ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀವಿ ನೋಡಿ. ಇದು ನುಣ್ಣಗೆ ಹಿಟ್ಟು ಮಾಡ್ಕೋಬೇಕ್ರಿ ಅಕ್ಕಿ ಹಿಟ್ಟು. ಈ ರೀತಿ ರುಬ್ಕೋಬೇಕು ನೋಡ್ರಿ. ಅಕ್ಕಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿ ನುಣ್ಣಗೆ ರುಬ್ಕೋಬೇಕಾಗ್ತೈತೆ ನೋಡ್ರಿ. ಈ ರೀತಿ ಇರ್ಬೇಕು. ನೀವು ಬೇಕಂದ್ರೆ ಜರಡಿ ಮಾಡ್ಕೋಬೋದು. ನಾನು ಫುಲ್ ನುಣ್ಣಗೆ ರುಬ್ಕೊಂಡಿನಿ ಅಂತೇಳಿ ಜರಡಿ ಏನು ಮಾಡ್ಕೊಂಡಿಲ್ಲ ರೀ. ಈಗ ನಾನು 1 ಕಪ್ ಶೇಂಗಾದ ಕಾಳು ಹುರ್ಕೊಂಡಿದ್ನಲ್ಲ ರೀ, ಅವು ಹಾಕ್ಕೋತೀನಿ. ಅದೇ ಮಿಕ್ಸಿ ಜಾರ್ನ ಹಾಕ್ಕೊಳಕತ್ತೀನಿ ರೀ. ಒಂದು 3/4 ಕಪ್ನಷ್ಟು ಪುಟಾಣಿ ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡ್ರಿ. ಇದು ತರಿಯಾಗಿ ರುಬ್ಕೋಬೇಕ್ರಿ. ಪೂರ ನುಣ್ಣಗೆ ರುಬ್ಕೋಬೇಡ್ರಿ, ಸ್ವಲ್ಪ ತರಿಯಾಗಿ ರುಬ್ಕೊಳ್ರಿ. ನೀವು ಬೇಕಾದ್ರೆ ಮಿಕ್ಸಿ ಆನು ಆಫ್ ಮಾಡಿರಿ, ಇದು ಸರಿ ಹೋಗುತ್ತೆ ರೀ. ಈ ರೀತಿ ರುಬ್ಕೋಬೇಕು ನೋಡ್ರಿ. ಹಿಂಗೆ ಕಾಳು ಇರ್ಬೇಕು ಇದು. ಈ ತಂಬಿಟ್ಟಿನಾಗ ಶೇಂಗಾದ ಕಾಳು ಪುಟಾಣಿ ಕಾಳು ಎಲ್ಲ ಬಾಯಿ ಸಿಗ್ತಾ ಇದ್ರೆ ಮಸ್ತ್ ಮಜಾ ಬರ್ತೈತಿ. ಹಾಗಾಗಿ ತರಿಯಾಗಿ ರುಬ್ಕೋಬೇಕಾಗ್ತೈತೆ ರೀ. ಈಗ ನಾನು ಶೇಂಗಾದ ಕಾಳು ಪುಟಾಣಿ ರುಬ್ಕೊಂಡಿದ್ನಲ್ಲ ರೀ, ಅದನ್ನ ಇದಕ್ಕೆ ಹಾಕೋತೀನಿ ನೋಡ್ರಿ. ಅಕ್ಕಿ ಹಿಟ್ಟಿನ ರುಬ್ಬಿ ಹಾಕಿದ್ನಲ್ಲ ಅದಕ್ಕೆ ಹಾಕೋತೀನಿ ನೋಡ್ರಿ. ಇಲ್ಲ ನಮ್ಗೆ ನುಣ್ಣಗೆ ಬೇಕಂದ್ರೆ ನೀವು ನುಣ್ಣಗೆ ರುಬ್ಕೋಬೋದು ರೀ. ನಾನು ಈ ರೀತಿ ತರಿಯಾಗಿ ರುಬ್ಕೊಂಡೇನಿ ರೀ. ಈಗ ಇಲ್ಲಿ ಎಳ್ಳ ಗಸಗಸಿ ಕೊಬ್ಬರಿ ಹುರಿದಿಟ್ಟಿದ್ನಲ್ಲ ರೀ, ಅದನ್ನೂ ಹಾಕೋತೀನಿ ನೋಡ್ರಿ. ನೀವು ಬೇಕಂದ್ರೆ ಇದ್ದು ಮಿಕ್ಸಿ ಮಾಡ್ಕೊಂಡು ಹಾಕೋಬೋದು. ಇಲ್ಲ ಹಿಂಗೆ ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಬರ್ತೈತೆ ಅಂತ ನಾ ಹೇಳಕತ್ತೀನಲ್ಲ, ನೀವು ಹಂಗೂ ಹಾಕೋಬೋದು ರೀ.
ಈಗ ನಾ ಎಲ್ಲ ಇದಕ್ಕೆ ಹಾಕ್ಕೊಂಡೇನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ ಈ ಥರ ಆಗೈತೆ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಬೆಲ್ಲದ ಪಾಕ ಮಾಡಿ ಹಾಕ್ಕೋತೀನಿ ನೋಡ್ರಿ. ಈಗ ಬೆಲ್ಲ ಕರ್ಗಕ್ಕೆ ಇಟ್ಕೋತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ. ಈಗ ಇದಕ್ಕೆ 1 ಕಪ್ ಬೆಲ್ಲ ತೊಗೊಂಡಿನಿ, 1 ಕಪ್ ಬೆಲ್ಲ ಹಾಕೋದು. ನೀವು ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಸಿಹಿ ಜಾಸ್ತಿ ಬೇಕಂದ್ರೆ 1.5 ಕಪ್ ಹಾಕೋರಿ, ಇಲ್ಲ ಮೀಡಿಯಮಲ್ಲಿ ಇರಲಿ ಅಂದ್ರೆ 1 ಕಪ್ ಸಾಕಾಗತ್ತೆ ರೀ. ನಾ ತೊಗೊಂಡಿರೋ ಅಳತೆಯಲ್ಲಿ 1 ಕಪ್ ಬೆಲ್ಲ ಸಾಕಾಗತ್ತೆ ರೀ. ಈಗ ನಾನು 1 ಕಪ್ ಬೆಲ್ಲ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೋತೀನಿ ನೋಡಿರಿ. ಇದು ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕ್ರಿ, ಪಾಕ ಆಗ್ಬೇಕತ್ತೇನಿಲ್ಲ, ಜಸ್ಟ್ ಕರಗಿದ್ರೆ ಸಾಕ್ರಿ ಬೆಲ್ಲ. ಇದೇನು 1 ಎಳೆ ಪಾಕ 2 ಎಳೆ ಪಾಕ ಆಗ್ಬೇಕತ್ತೇನಿಲ್ಲ ರೀ. ಇದು ಜಸ್ಟ್ ಬೆಲ್ಲ ಕರಗಿ ಒಂದು ಕುದಿ ಬಂದ್ರೆ ಸಾಕ್ರಿ. ಈಗ ಬೆಲ್ಲ ಕರಗೈತ್ರಿ, ನಾ ಈಗ ಹಾಕೋತೀನಿ ನೋಡ್ರಿ. ಇದೆಲ್ಲ ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ಮೊದಲೊಂದು ಸ್ವಲ್ಪ ಹಾಕ್ಕೊಡ್ರಿ. ನಾ ಒಂದಷ್ಟಿಗೆ ಹಾಕ್ಕೊಂಡಿನಿ ನೋಡ್ರಿ, ಸೋಸ್ಕೊಂಡಿನಿ. ಬೆಲ್ಲಕ್ಕೆ ಮುದ್ದೆ ಬೆಲ್ಲ ಇರೋದ್ರಿಂದ ಕಸ ಏನಿಲ್ಲ ರೀ, ಚಲೋ ಐತಿ ಬೆಲ್ಲ. ಹಾಗಾಗಿ ನಾನು ಹಾಗೆ ಹಾಕ್ಕೊಂಡಿನಿ ನೋಡ್ರಿ. ಇದು ಬಿಸಿ ಇರೋದ್ರಿಂದ ಒಂದು ಚಮಚಲೆ ಮಿಕ್ಸ್ ಮಾಡ್ಬೇಕಾಗ್ತೈತ್ರಿ. ಇದಕ್ಕೆ ನಾವು ಅಕ್ಕಿ ಹಾಕಿರ್ತೀವಲ್ಲ, ಹಾಗಾಗಿ ಜಾಸ್ತಿ ನೀರು ಹಿಡಿತೈತ್ರಿ ಬೆಲ್ಲದ್ದು. ನಾ ಹಂಗಾಗಿ ಅದಕ್ಕೆ 3/4 ಕಪ್ನಷ್ಟು ನೀರು ಹಾಕ್ಕೊಂಡೇನಿ. 1 ಕಪ್ ಬೆಲ್ಲಕ್ಕೆ 3/4 ಕಪ್ ನೀರು ಹಾಕ್ಕೊಂಡೇನಿ ನೋಡಿರಿ. ಇದನ್ನ ಉದುರೋದ್ರಾಗೈತಿ, ಅದಷ್ಟು ನೀರು ನಾನೀಗ ಹಾಕ್ಕೋತೀನಿ ನೋಡಿರಿ. ನಾವು ಬಿಸಿ ಬೆಲ್ಲದ ನೀರು ಹಾಕ್ಕೊಂಡಿರ್ತೀವಲ್ರಿ, ಹಾಗಾಗಿ ಡೈರೆಕ್ಟ್ ಕಲ್ಸಕ್ಕೆ ಹೋಗ್ಬೇಡ್ರಿ. ಚಮಚೆಲೆ ಕಲಿಸ್ಕೊಂಡು ತಣ್ಣಗಾದ ನಂತರ ನೀವು ಕೈಯಲ್ಲೇ ಕಲಸಿ ಉಂಡೆ ಕಟ್ಬೋದ್ರಿ. ಈಗ ನಾವು 1 ಎಳೆ ಪಾಕ 2 ಎಳೆ ಪಾಕ ತೆಗೆದು ಉಂಡೆ ಮಾಡ್ತಿರ್ತೀವಲ್ರಿ, ಅದು ಪಾಕ ಹೆಚ್ಚು ಕಮ್ಮಿ ಆಗುತ್ತೆ. ಒಂದೊಂದ್ಸತಿ ಏರಾದ್ರೆ ಉಂಡೆ ಗಟ್ಟಿ ಆಗ್ತಾವೆ, ಇಳಕಾದ್ರೆ ಉಂಡೆ ಮೆತ್ತಗೆ ಆಗ್ಬಿಡ್ತಾರೆ, ಉಂಡೆ ಕಟ್ಟೋಕ್ಕೆ ಬರಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಂಡು ತುಂಬ ಈಜಿ ನೋಡ್ರಿ. ಆದ್ರೆ ಇವು ತುಂಬ ದಿವಸ ಇಡೋಕ್ಕಾಗಲ್ಲ ರೀ, 2-3 ದಿನದಲ್ಲಿ ತಿಂದು ಮುಗಿಸ್ಬೇಕಾಗ್ತದೆ. ನಾವು 1 ಎಳೆ ಪಾಕ ಮಾಡ್ಕೊಂಡು ಉಂಡೆ ಮಾಡಿದ್ರೆ ಅವು 1 ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ರೀ. ಈಗ ನೋಡ್ರಿ, ನಾ ಕೈಲೇ ಚಲೋ ಹೊತ್ತನೆ ಮಿಕ್ಸ್ ಮಾಡ್ಕೊಂಡೇನಿ. ಇದು ಪೂರ್ತಿ ತಣ್ಣಗಾಗಬೇಕತ್ತೇನಿಲ್ಲ, ನಿಮಗೆ ಮುಟ್ಟಕ್ಕೆ ಬಂದ್ರೆ ಸಾಕ್ರಿ. ಈಗ ನೋಡಿರಿ, ನಾನೀಗ ಉಂಡೆ ಕಟ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೊರಿ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡಿರಿ. ನಾನು ತರಿಯಾಗಿ ರುಬ್ಕೊಂಡೇನಿ, ಹಿಂಗೆ ಬಂದೈತಿ. ಇಲ್ಲ ನಮ್ಗೆ ನುಣ್ಣಗೆ ಬೇಕನ್ನೋದಾದ್ರೆ ನೀವು ಎಳ್ಳು ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಮಾಡ್ಕೊಬೋದ್ರಿ. ನೋಡಿರಿ, ಈ ರೀತಿ ಉಂಡೆ ಕಟ್ಕೊಂಡೇನಿ. ನಾನು ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡೇನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಬೋದ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನೋಡಿರಿ, ನಾ ಕಡೆ ಉಂಡೆ ಕಟ್ಟಾಕತ್ತೀನಿ ನೋಡಿರಿ. ನಾ ತೊಗೊಂಡಿರೋ ಅಳತೆಯಲ್ಲಿ ಒಂದು 10-12 ಉಂಡೆ ಆಗ್ಯಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿ ಬಂದಿರ್ತಾವೆ ಉಂಡೆ ಹೇಳಿ. ಬೆಲ್ಲ ಜಸ್ಟ್ ಕರಗಿಸಿ ಮಾಡೋದ್ರಿಂದ ಯಾರು ಬೇಕಾದರೂ ಮಾಡ್ಬೋದು. ಇದು ಪಾಕ ಮಾಡೋ ಜಂಜಾಟ ಇಲ್ದೇ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಇದು ತುಂಬ ದಿನ ಇಟ್ಟು ತಿನ್ನೋಕ್ಕಾಗಲ್ಲ ರೀ. 2 ಡೇಸಲ್ಲಿ ಮುಗಿಸ್ಬಿಡ್ಬೇಕ್ರಿ ಇದು. ನಾನು ಮಾಡ್ಕೊಂಡಿರೋ ಉಂಡೆ ಒಂದು 10-12 ಉಂಡೆ ಆಗ್ಯಾವ ನೋಡ್ರಿ. 1 ಕಪ್ ಅಕ್ಕಿಗೆ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ಒಂದು ಒಡೆದು ತೋರಿಸ್ತೀನಿ ನೋಡ್ರಿ, ಎಷ್ಟು ಮಸ್ತಾಗಿ ಯಾವತ್ತೆ ನೋಡ್ರಿ, ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ ನೋಡ್ರಿ. ಇದು ತರಿಯಾಗಿರ್ತೈತಿ, ಬಾಯಿಗೆಲ್ಲ ಸಿಗ್ತಾ ಇರ್ತೈತಿ, ಅದ್ರ ಮಜಾನೇ ಬೇರೆ ಇರ್ತೈತ್ರಿ. ಇದು ಅಕ್ಕಿ ತಂಬಿಟ್ರಿ. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಇವತ್ತು ಅಕ್ಕಿ ತಂಬಿಟ್ಟು ಮಾಡಿ ತೋರಿಸ್ತೀನಿ. ನೀವು ಈಗ ನಾಗರ ಪಂಚಮಿ ಹಬ್ಬಕ್ಕೆ ಅಕ್ಕಿ ತಂಬಿಟ್ಟು ಮಾಡಿಕೊಂಡು ನಾಗರ ಪಂಚಮಿ ಹಬ್ಬ ಆಚರಿಸ್ಕೋಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಅಕ್ಕಿ ತಂಬಿಟ್ಟು ಮಾಡೋದನ್ನು. ಈ ಅಕ್ಕಿ ತಂಬಿಟ್ಟು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.